ಶಾಂತರಾಗಿ ಪೋಷಕರೇ. ಸಾಧ್ಯವಾದಾಗೆಲ್ಲ ಮಕ್ಕಳ ಗಲಾಟೆ, ಕಿರುಚಾಟ, ಕಿತ್ತಾಟಗಳಿಗೆ ಮೌನ ವಹಿಸಿ. ಸಾಧ್ಯವಾದರೆ ಅವರ ಕೊನೆಯಿರದ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಸದಾ ಮುಂದುವರಿಸಿ. ಆದರೆ ಎಂದು ಮಕ್ಕಳನ್ನು ಮೌನದಲ್ಲಿರಿಸಬೇಡಿ. ಅವರ ಕೋಣೆಯ ಚಲ್ಲಾಪಿಲ್ಲಿ ವಸ್ತುಗಳು, ಫ್ರಿಜ್ಜಿನ ಮೇಲಿನ ಗೆರೆಗಳು, ಗೋಡೆಯ ಮೇಲಿನ ಚಿತ್ರಗಳು ನಿಮ್ಮ ತಾಳ್ಮೆಗೆಡಿಸದಿರಲಿ. ಪ್ರತಿ ಕ್ಷಣವೂ ಅಮ್ಮ ಅದೆಲ್ಲಿ, ಅಪ್ಪ ಇದೆಲ್ಲಿ ಎನ್ನುವ ಅವರ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಸಹನೆ ಇರಲಿ. ಯಾಕಂದರೆ ಅವು ಮತ್ತೆಂದು ತಿರುಗಿ ಬರದ ಮೃದು ಸಂಗೀತ ಲಹರಿಗಳು. ಮುಂದೊಂದು ದಿನ ನಿಮ್ಮ ಮನೆ ಶಾಂತವಾಗಿರುತ್ತೆ. ಎಷ್ಟು ಶಾಂತವೆಂದರೆ ನಿಮ್ಮ ನಿಟ್ಟುಸಿರು ನಿಮಗೆ ಕೇಳಿಸುವಷ್ಟು. ಅಲ್ಲಿ ನಿಮ್ಮ ಸೀರೆಯ ಸೆರಗು ಎಳೆಯುವ ಕೈಗಳಿರೋದಿಲ್ಲ. ಸಾರಿ ಹೇಳುವ ಮುಗ್ಧ ಮಾತುಗಳೂ ಇರೋದಿಲ್ಲ. ಮಕ್ಕಳು ಬಹುಬೇಗ ದೊಡ್ಡವರಾಗಿ ಬಿಡ್ತಾರೆ ಮತ್ತು ನಿಮ್ಮಿಂದ ದೂರವೂ ಹೋಗಬಹುದು. ಹಾಗಾಗಿ ಇಂದು ಮಕ್ಕಳು ನಿಮ್ಮ ಸುತ್ತ ತಿರುಗುವಾಗ ಆನಂದ ಪಡಿ. ನಿಮ್ಮನ್ನು ತಬ್ಬಿ ಮುದ್ದಾಡುವಾಗ ಸಂಭ್ರಮಿಸಿ. ಮಕ್ಕಳು ಸಾರಿ ಕೇಳುವ, ಕಣ್ಣೀರಿಡುವ ಮೊದಲೇ ಅವರನ್ನು ಕ್ಷಮಿಸಿಬಿಡಿ. ನೀವು ಅವರಿಗೆ ಹೇಳಲೇಬೇಕೆಂದುಕೊಂಡಿದ್ದ ಮಾತುಗಳನ್ನು ಹೇಳುವ ಅವಕಾಶ ಇನ್ನೆಂದೂ ಸಿಗದಿರಬಹುದು. ಅದು ಬಿಡಿ. ನಿಮ್ಮ ಮಕ್ಕಳು ನಿಮ್ಮ ಕುರಿತು ಮುಂದೆ ಏನೆಂದು ನೆನಪಿಡಬೇಕೆಂದು ನೀವು ಬಯಸ್ತೀರಿ? ನೀವು ಅವರನ್ನು ಸದಾ ಬೈಯುತ್ತಲೇ ಇದ್ದುದನ್ನು, ಅಥವಾ ನೀವು ಅವರನ್ನೆಷ್ಟು ಪ್ರೀತಿಸುತ್ತಿದ್ದೀರಿ ಎನ್ನುವುದನ್ನು? ಹಾಗಾದರೆ ಹಿಂದೆ ಆ ಪ್ರೀತಿಯನ್ನು ನಿಮ್ಮ ಮಕ್ಕಳಿಗೆ ಹೇಳಿಬಿಡಿ. ಬನ್ನಿ, ವ್ಯಕ್ತಪಡಿಸಿ. ನಾಳೆ ಅದರ ಅಗತ್ಯ ಅವರಿಗೆ ಬರದೇ ಇರಬಹುದು, ಅಥವಾ ನಿಮಗೆ ಅವಕಾಶ ಸಿಗದಿರಬಹುದು. ಈ ದಿನ ಮರಳಿ ಸಿಗದಿರಬಹುದು ಅಲ್ವಾ?